ಹಲವಾರು ಜಾಂಬಿ ಸಿನಿಮಾಗಳು ಹಲವಾರು ಪ್ರಕಾರಗಳಲ್ಲಿ ಬಂದಿದೆ. ಆ ಲಿಸ್ಟ್ ನಲ್ಲಿದ್ದ ಇಂಡೋನೇಷ್ಯಾದ ಈ ಸಿನಿಮಾ ನನಗೆ ಉಸಿರುಗಟ್ಟಿಸುವಂತಹ ಅನುಭವ ನೀಡಿತು. ಒಂದು ವಯಸ್ಸನ್ನ ಕಡಿಮೆ ಮಾಡೋ ಹರ್ಬಲ್ ಸ್ಯಾಂಪಲ್ ನಿಂದ ಜಾಂಬಿ ಕ್ರಿಯೇಟ್ ಆಗಿ ಅದು ಊರನ್ನೆಲ್ಲ ಸ್ಮಶಾನ ಮಾಡಿದಾಗ ಉಳಿದವರು ಹೇಗೆ ಸರ್ವೈವ್ ಆಗ್ತಾರೆ ಅನ್ನೋದೇ ಇದರ ಕತೆ ಸಿಂಪಲ್ ಆಗಿದೆ. ರೆಗ್ಯುಲರ್ ಆಗಿರೋ ಈ ಕಥೆಯೊಳಗೆ ಎಮೋಷನಲ್ ಡೆಪ್ತ್ ತುಂಬಾ ಡೀಪ್ ಆಗಿ ಇರುವುದೇ ಇದರ ಪಾಸಿಟಿವ್ ಅಂತ ಹೇಳ್ಬಹುದು. ಒಂದು ಫ್ಯಾಮಿಲಿ, ಅವರ ಮಧ್ಯೆ ಆಗೋ ಗೊಂದಲಗಳು, ಅವರ ಫ್ಯಾಮಿಲಿ ಬಿಸ್ನೆಸ್, ಮಗನಿಗಾಗಿ ಒಂದು ಪಾಸಿಟಿವ್ ವಾತಾವರಣ ಸೃಷ್ಟಿ ಮಾಡೋ ಅಮ್ಮನ ಸ್ಥಾನದಲ್ಲಿರೋ ಸ್ನೇಹಿತನ ಸ್ಥಾನದಲ್ಲಿರೋ ಮಾವ, ಹೀಗೆ ಇಲ್ಲಿರೋ ಪಾತ್ರಗಳು ಚೆನ್ನಾಗಿತ್ತು. ಹಾಗೆ ಇಲ್ಲಿದ್ದ ಒಂದು ಚಿಕ್ಕದಾದ ಲವ್ ಸ್ಟೋರಿನೂ ಚೆನ್ನಾಗಿತ್ತು. ಸಿನಿಮಾ ಟೆಕ್ನಿಕಲ್ ವಿಷಯದಲ್ಲಿ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಮತ್ತೆ ವಿಎಫ್ಎಕ್ಸ್ ಅದ್ಭುತವಾಗಿದೆ. ಜಾಂಬಿ ಮತ್ತೆ ಆ ರಕ್ತ ದೋಕೋಳಿನ ಭಯಂಕರವಾಗಿ ತೋರಿಸಿದ್ದಾರೆ. ಇದರ ಮ್ಯೂಸಿಕ್ ಜಂಪ್ ಸ್ಕೇರ್ ಸೀನ್ ಗಳಲ್ಲಿ ಮತ್ತೆ ಬಿಗಿಯಾದ ಸೀನ್ ಗಳಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಓಡೋ ಜಾಂಬಿಗಳು, ಸೊಂಟ ಇಲ್ಲದೆ ಇರೋ ಜಾಂಬಿ, ಫಂಕ್ಷನ್ ನಲ್ಲಿ ಕಾರ್ ಆಕ್ಸಿಡೆಂಟ್, ಮಳೆ ಮತ್ತೆ ಫೈರ್ ಕ್ರ್ಯಾಕರ್ಸ್, ಇತರೆ ಐಡಿಯಾಗಳು ಚೆನ್ನಾಗಿ ವರ್ಕ್ ಆಗಿದೆ. ಉಸಿರುಗಟ್ಟಿಸುವಂತಹ ದೃಶ್ಯಗಳು ಭಯಾನಕ ಅನುಭವವನ್ನ ಕೊಡುತ್ತೆ. ಪೊಲೀಸ್ ಸ್ಟೇಷನ್ ಮಾಡಿ ಮೇಲೆ ನಿಂತು ಕೆಳಗೆ ನೋಡುವಾಗ ಮುತ್ತಿಗೆ ಹಾಕಿರೋ ಜಾಂಬಿಗಳ ಸೈನ್ಯ ಮತ್ತೆ ಆ 3 ಜನರನ್ನ ಸುತ್ತುವರೆದಿರೋ ಜಾಂಬಿಗಳ ಸೈನ್ಯ. ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದಂತಹ ಟೆನ್ಷನ್ ಒಂದು ನೈಟ್ ಮೇರ್ ಅನುಭವವನ್ನ ಕೊಡುತ್ತೆ. ನನಗೆ ಸಖತ್ ಅನುಭವ ಕೊಟ್ಟಂತಹ ಜಾಂಬಿ ಕತೆ ಅಂದ್ರೆ ಟೆಲ್ ನ ವಾಕಿಂಗ್ ಡೆಡ್ ಗೇಮ್. ಅಲ್ಲಿದ್ದ ಕತೆ, ಅಲ್ಲಿದ್ದ ಪಾತ್ರಗಳು ಅದ್ಭುತವಾಗಿತ್ತು. ಅದ್ ಬಿಟ್ರೆ ಸ್ಲಿದರ್ ಅನ್ನೋ ಸಿನಿಮಾ, ಹಾಗೆ ಟ್ರೈನ್ ಟು ಬುಸನ್, ಇನ್ನು ಹಲವು. ನಿಮ್ಗೆ ಯಾವ್ದಾದ್ರು ಜಾಂಬಿ ಸಿನಿಮಾ ನೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ಜಾಂಬಿ ಮೂವೀಸ್ ಇಷ್ಟ ಆಗೋದಾದ್ರೆ ನಿಮಗಿದು ಗ್ರೀನ್ ಸಿಗ್ನಲ್. ರಣವೀರ್ ಸಿಂಗ್ ಅವರ ನೆಕ್ಸ್ಟ್ ಸಿನಿಮಾ ಕೂಡ ಜಾಂಬಿ ಕಾನ್ಸೆಪ್ಟ್ ಮೇಲೆ ಇದೆ ಅಂತ ಹೇಳಲಾಗ್ತಿದೆ. ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.